ಈ ಯಹೂದಿ ಕಮ್ಯುನಿಟಿನೇ ಒಂದು ಇಂಟ್ರೆಸ್ಟಿಂಗ್ ಕಮ್ಯುನಿಟಿ ಅಲ್ವಾ? ಹೌದು. ಮಿನಿಸ್ಕ್ಯೂಲ್ ಮೈನಾರಿಟಿ, ಅತಿ ಹೆಚ್ಚು ನೊಬೆಲ್ ಪ್ರೈಸ್ ಅವ್ರದ್ದಿದ್ದಾವೆ, ಅತಿ ಹೆಚ್ಚು ಪೇಟೆಂಟ್ಗಳಿದ್ದಾವೆ, ಅದ್ಭುತವಾದ ವ್ಯಾಪಾರಿಗಳು. ಅದು ಹೆಂಗೆ ಆ ಕಮ್ಯುನಿಟಿ ಅಂತ? It's like Parsis. They are, if you want to name one community who are parallel to Jews, they are the Parsis. ಪಾರ್ಸಿಸ್. So very industrious, very focused and disciplined. And ಅವ್ರು ಶ್ರಮ ಪಡ್ತಾರೆ, ಹೌದು. ಶ್ರಮ ಪಟ್ಟು ಮುಂದೆ ಬರ್ತಾರೆ. ಸೊ ಹಾಗಾಗಿ ಮೆಚ್ಚುವಂಥ ಕ್ವಾಲಿಟೀಸ್ ಇವೆಲ್ಲ. ಕಟ್ಟರ್ ಧಾರ್ಮಿಕರಲ್ಲ, ಕಟ್ಟರ್ ಧಾರ್ಮಿಕರಿದ್ದಾರೆ, ಅಲ್ಲ, ಇಲ್ಲ ಅಂತಲ್ಲ. ರಬಾಯಿಗಳಲ್ಲ, ನಾನು ಸಾಮಾನ್ಯ ಸೊಸೈಟಿ ಹೇಳ್ತಾ ಇದ್ದೆ. ಸಾಮಾನ್ಯ ಸೊಸೈಟಿನಲ್ಲೂ ಅವರಲ್ಲೂ ಒಂದು 10-12% ಆರ್ಥೋಡಾಕ್ಸ್ ಜ್ಯೂಸ್ ಇದ್ದಾರೆ. ಆರ್ಥೋಡಾಕ್ಸ್, ಓಕೆ. ದೇ ಆರ್ ನಾಟ್ ಅಲೌಡ್, ದೇ ಡು ನಾಟ್ ಪಾರ್ಟಿಸಿಪೇಟ್ ಇನ್ ದ ವಾರ್, ಇಲ್ಲ, ಇನ್ ದ ಇಂಡಿಯನ್ ಇಸ್ರೇಲಿ ಆರ್ಮಿ. ಅದೇ ಅವರು ಮಿಲಿಟರಿಗೆ ಜಾಯ್ನ್ ಆಗಲ್ಲ. ಅವರಿಗೆ ಮಕ್ಕಳನ್ನು ಹೆರುವುದಕ್ಕೆ, ಅಂದರೆ ಎಷ್ಟು ಮಕ್ಕಳನ್ನು ಹೆರ್ತಾರೋ ಅಷ್ಟು ಅವರಿಗೆ ಇನ್ಸೆಂಟಿವ್ಗಳನ್ನು ಗೌರ್ಮೆಂಟ್ನಿಂದ ಕೊಡಲಾಗುತ್ತೆ. ಸೊ ಹಾಗಾಗಿ ಅವರಲ್ಲೂ ಒಂದು 10-12% ಇದ್ದಾರೆ. ಬಟ್ ದೇ ಆರ್ ಎ ಮೈನಾರಿಟಿ. ಏನಾಗುತ್ತೆ, ಯಾವುದೇ ಒಂದು ಸೊಸೈಟಿ ಒಂದು ಡೈರೆಕ್ಷನ್ ತಗೋಬೇಕು ಅಂದರೆ ದ ವಾಯ್ಸ್ ಆಫ್ ದ ಮೆಜಾರಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಎಸ್. ಈಗ ಫಾರ್ ಎಕ್ಸಾಂಪಲ್ ಹಿಂದೂ ಕಮ್ಯುನಿಟಿನ ತಗೊಳ್ಳಿ, ಯಾರೋ ಒಂದು 4 ಜನ ಇರ್ತಾರೆ, ವಿಚಿತ್ರವಾದ ಎಕ್ಸ್ಟ್ರೀಮಿಸ್ಟ್ ಐಡಿಯಾಲಜಿ ಇಟ್ಕೊಂಡಿರ್ತಾರೆ. ಆದರೆ ಅವರು ದೇ ವಿಲ್ ನಾಟ್ ಗೇನ್ ಟ್ರ್ಯಾಕ್ಷನ್ ಬಿಕಾಸ್ ಈ 95 ಜನ ಏನಿದ್ದಾರೆ ಸೈಲೆಂಟ್ ಮೆಜಾರಿಟಿ, ದೇ ಹ್ಯಾವ್ ಎ ಸೇ. ಎಸ್. ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದರೆ ಕೆಲವೊಂದು ಪಂಥಗಳಲ್ಲಿ ಆ 10-12% ಏನು ವೋಕಲ್ ಎಕ್ಸ್ಟ್ರೀಮಿಸ್ಟ್ ಇದ್ದಾರೆ, ದೇ ಹ್ಯಾವ್ ಟೇಕನ್ ಓವರ್ ದ ಕಮ್ಯುನಿಟಿ. ದಟ್ ಈಸ್ ದ ಪ್ರಾಬ್ಲಮ್. ಹೌದು. ಆ ಕಮ್ಯುನಿಟಿ ಈಸ್ ನಾಟ್ ಏಬಲ್ ಟು ಗೋ ಎಗೇನ್ಸ್ಟ್ ದೆಮ್. ಅವ್ರು ಹೇಳಿದ್ದೆ ಫೈನಲ್, ಅವ್ರು ಹೇಳಿದ್ದೆ ವೇದ. ಬಾಂಗ್ಲಾದೇಶ್ ನೋಡಿ, ಎಸ್, ಫ್ರಮ್ ಸಚ್ ಎ ಗುಡ್ ಪೀಸ್ಫುಲ್ ಕಂಟ್ರಿ ಇನ್ 1971, ಇವತ್ತು ನೋಡಿ ಅದರ ಸ್ಥಿತಿ. ಬಿಕಾಸ್ ಆಲ್ 10-12% ಆಫ್ ದ ಕಂಟ್ರಿ ಹ್ಯಾಸ್ ಟೇಕನ್ ಓವರ್, ಅಷ್ಟೇ ಆಗಿರೋದು. ಎಸ್.